ಯಾಕೆ ಫೋನ್ ಕಿತ್ಕೊಂಡ್ಬಿಟ್ಟೆ? ನೀನ್ ಯಾರಿಗೆ ಫೋನ್ ಮಾಡ್ತಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾರಿಗೆ? ಇನ್ಯಾರಿಗೆ? ಡುಮ್ಮಂಗ್ ತಾನೆ. ಹೆಂಗೆ ಅಷ್ಟು ಕರೆಕ್ಟಾಗಿ ಹೇಳ್ಬಿಟ್ಟೆ ಚಿನ್ನ? ಹೆಂಗೆ ಅಂದ್ರೆ ಇಷ್ಟು ವರ್ಷದಿಂದ ನೋಡ್ತಿಲ್ವಾ ನೀನೆಂತ ಕಲ್ಬರ್ಕೆ ಅಂತ. ಕಲ್ಬೆರ್ಕೆ? ಏನೋ ಈ ಥರ ಪದಗಳೆಲ್ಲ ಯೂಸ್ ಮಾಡ್ತಾ ಇದೆಯಾ? ಸ್ವಲ್ಪನೂ ರೆಸ್ಪೆಕ್ಟ್ ಇಲ್ಲ, ಗಂಡನಿಗೆ ಫುಲ್ ಅನ್ರೆಸ್ಪೆಕ್ಟ್. ರೆಸ್ಪೆಕ್ಟ್ ನೀನ್ ಮಾಡೋದಕ್ಕೂ ಅವ್ನು ಬೈಯೋದಕ್ಕೂ ಸರಿಯಾಗಿದೆ ಬಿಡು. ನಾನು ಅಂಥದ್ದು ಏನೇ ಮಾಡಿದೆ? ಅಲ್ಲ ಗೆಳೆಯನು ಫೋನ್ ಮಾಡ್ತಿದ್ದೀನಪ್ಪ, ಫೋನ್ ಮಾಡತ್ತಪ್ಪ. ಫೋನ್ ಮಾಡೋದು ತಪ್ಪಲ್ಲಪ್ಪ, ಆದ್ರೆ ನಿನ್ ಕಾಲು ನಾರ್ಮಲ್ ಆಗಿರಲ್ವಲ್ಲ, ಏನಾದ್ರೂ ಒಂದು ತಲಹರಟೆ ಮಾಡ್ತೀಯ. ಆದ್ರೂ 2 ಮಕ್ಳಾಗಿದ್ರು ಈ ತರ ಪೋಲಿ ತರ ಆಡೋದಂತೂ ಬಿಟ್ಟಿಲ್ಲ ನೀನು. ಅದು ಹೆಂಗೆ ಬಿಡಕ್ಕಾಗುತ್ತೆ ಚಿನ್ನ? ನಾವಿಬ್ರು ಪೋಲಿ ಆಗಿದ್ದಕ್ಕೆ ಅಲ್ವಾ ಬ್ಯಾಕ್ ಟು ಬ್ಯಾಕ್ 2 ಮಕ್ಕಳಾಗಿದೆ ನಮ್ಗೆ. ಈ ಜನ್ಮದಲ್ಲಿ ಬದಲಾಗಲ್ಲ ನೀನು. ಈ ಮುಟ್ಟಿದ್ರೆ ಮುನಿ ಆಡ್ದಂಗೆ ಆಡ್ತಾಳೆ. ಯಾಕೆ ಬದಲಾಗಬೇಕು ನಾವು? ನೋಡಿ, ಲೈಫಲ್ಲಿ ಜಾಲಿ ಪೋಲಿ ಇವೆರಡು ಕಂಬೈಂಡ್ ಆದ್ರೇ ಲೈಫ್ ಫುಲ್ ಕಲರ್ಫುಲ್ ಆಗಿರೋದು ಕಣೆ. ಮಕ್ಕ ನಾವು ಅಂತ ಗಂಟಿಟ್ಕೊಂಡಿದ್ರೆ ಇರೋ ಕಾಯಿಲೆ ಎಲ್ಲ ಬಂದು ಒಕ್ಕರ್ಸ್ಕೊಂಡ್ಬಿಡುತ್ತೆ. ಲೈಫಲ್ಲಿ ನಾವು ಸಹಜವಾಗಿರ್ಬೇಕು, ಸಿಂಪಲ್ ಆಗಿರ್ಬೇಕು. ಆಗ್ಲೇ ದೇಹದ ಆರೋಗ್ಯ, ಮನಸ್ಸಿನ ಆರೋಗ್ಯ, ಆರೋಗ್ಯದ ಆರೋಗ್ಯ ಅದು ಎಲ್ಲ ಚೆನ್ನಾಗಿರೋದು. ಬೇಕಾದ್ರೆ ಸೈಕಾಲಜಿಸ್ಟ್ನ ಕೇಳು. ವಾ, ಸೈಕಾಲಜಿನ ನಿನ್ಗೆ ಹೇಗ್ ಬೇಕೋ ಹಾಗೆ ಯೂಸ್ ಮಾಡ್ಕೋತೀಯ ಅಲ್ವಾ? ಹಿಂದೆ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ.